ಎಲ್ರಿಗೂ ನಮಸ್ಕಾರ. ಹಳ್ಳಿ ಹುಡುಗರು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮ್ಮ RX ಅಭಿ ಮಾತಾಡ್ತಿರೋದು. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಬಿಟ್ಟು ಮತ್ತು ನಾನು ಹೊರಟಿದ್ದೆ ವೇಬ್ರಿಡ್ಜ್ ಕಡೆ. ಯಾಕಪ್ಪ ಅಂದರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಗಾಡಿಗೆ ಪೂಜೆ ಮಾಡಬೇಕಾಗಿತ್ತು. ಅದರಿಂದ ಹೋಗೋಷ್ಟರಲ್ಲಿ ನಮ್ಮ ಡ್ರೈವರ್ ರಾಜಣ್ಣವರು ಇವರೇ ನೋಡಿ, ಮತ್ತು ನಮ್ಮ ಚಿಕ್ಕಪ್ಪ ಜಗದೀಶ್ ಅವರು ಇಬ್ಬರು ಸೇರಿ ಗಾಡಿನ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ಕಾರ ಕಟ್ಟಿ ಅರ್ಶಿನ ಕುಂಕುಮ ಎಲ್ಲ ನೋಡಿ ಯಾವ ಥರ ಇರ್ತಾರೆ. ಅದೆಲ್ಲ ಮುಗ್ದಿದ್ದಾದಮೇಲೆ ನಮ್ಮ ರಘುನಾಥ್ ಅಣ್ಣವ್ರು ಬಂದಿದ್ದರು. ಅವ್ರ ಜೊತೆ ನಮ್ಮ ರಾಜಣ್ಣ ಏನೋ ಫುಲ್ ಡೀಪ್ ಡಿಸ್ಕಷನ್ ಮಾತಾಡ್ತಿದ್ದ. ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟು ಮತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೋದ್ಮೇಲೆ ನಮ್ಮ ರಘುನಾಥ್ ಅಣ್ಣವರು ಸ್ವಲ್ಪ ಹೊತ್ತು ರೇಗಿಸ್ತಾಯಿದ್ರು. ಏನಪ್ಪ ಪೂಜಾರಿ ಒಂದು ತಿಂಗಳಾದಮೇಲೆ ಬಂದುಬಿಟ್ಟಿದೆ ಅಂತ. ನಾನು ಹೋಗಿ ಒಂದು ತಿಂಗಳಾಗಿತ್ತು ನಮ್ಮ ವೇವ್ರಿಜ್ ಕಡೆ. ಯಾಕಂದರೆ ನಾನು ಹಿಂಗೆ ರಜೆ ಹಾಕೊಂಡು ಮನೆಗೆ ಹೋಗ್ದಿರಾ ವೇವ್ರಿಜ್ ಕಡೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಹೋಗಿ ಪೂಜೆ ನಾನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಅಮಾವಾಸ್ಯೆಗೆ ಪೂಜೆ ಮಾಡಿ ಅಭ್ಯಾಸ ಸ್ವಲ್ಪ ಜಾಸ್ತಿ ಐತೆ ನನಗೆ. ಅದರಿಂದ ನಾನೇ ಹೋಗಿ ಪೂಜೆ ನಡೆಸ್ತಾಯಿದ್ದೀನಿ. ನಾನು ಸುಮ್ಮನೆ ಪೂಜೆ ಮಾಡೋ ಪಾಟ್ಗೆ ನಮ್ಮ ರಾಜಣ್ಣ ಫುಲ್ಲು ರೊಚ್ಚಿಗೆ ಎದ್ದಿದ್ನು, ಟ್ಯಾಕ್ಟ್ರ್ ಓಡಿಸ್ಬೇಕು ನಾನು ಇವಾಗ ಅಂತ ಹೇಳ್ಬಿಟ್ಟು. ನಾನು ಪೂಜೆ ಇನ್ನೂ ಮುಗಿಸೇ ಇಲ್ಲ, ಆವಕ್ಕೆ ಎಕ್ಕಿ ಟ್ಯಾಕ್ಟ್ರ್ ಮ್ಯಾಗ ಕೂತ್ಕೊಂಡ್ಬಿಟ್ಟು ಗಾಡಿಗಳನ್ನಿಬ್ಬರು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾವ್ರೆ. ನೋಡು ಹೋಗ್ತಾವ್ರೆ. ನಮ್ಮ ರಾಜಣ್ಣ ಆದರೆ ಕೈ ನೋಡಿಸ್ಬಿಟ್ಟು ಇರಲೇ ಮಚ್ಚ ನಾನೇ ಹೋಗ್ತೀನಿ ಅಂತ ಹೇಳ್ತಾವನೆ. ನಮ್ಮ ಜಗಪ್ಪನಾದರೆ ಪಾಪ ನಮ್ಮ ಮಾವನೇ ಹೋಗಲಿ ಮುಂದೆ ಅಂತ ಹೇಳ್ಬಿಟ್ಟು ಜಾಗ ಮಾಡಿಕೊಡ್ತಾವನೆ ನಮ್ಮ ಜಗಪ್ಪನು. ಸರಿ ಅಂತ ಹೇಳ್ಬಿಟ್ಟು ನಾನು ಮೂವ್ ಮಾಡಿದ್ದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ವೇಬ್ರಿಡ್ಜ್ಗೆ ಪೂಜೆ ಮಾಡಬೇಕಾಗಿತ್ತು. ನೋಡಿ ವೇಬ್ರಿಡ್ಜ್ ಒಳಗೆ ಯಾವ ಥರ ಫೋಟೋಗಳಿಗೆ ಬೇಸಪ್ಪು ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಇದೆಲ್ಲ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಾನು ಹೋಗಿದ್ದೆ ನಮ್ಮ ತಮ್ಮನ ಹರೀಶ್ನವ್ರ ಆಟಕ್ಕೆ. ಯಾಕಂದರೆ ಇಲ್ಲಿ ನಮ್ಮ ಹುಡುಗರು ಇದ್ದೀನಿ ಬಾ ಅಂದರು. ಯಾರ್ಯಾರು ಅಂದರೆ ನಮ್ಮ ನಾಗೇಶು, ನಮ್ಮ ಯಲ್ಲೇಶ್ ಮಾವನು, ನಮ್ಮ ತಮ್ಮನ ಮನುಗನು, ನಮ್ಮ ಅಣ್ಣ ಏನೋ ಒಬ್ಬನೇ ಕೂತ್ಕೊಂಡು ಟ್ಯಾಕ್ಟ್ರ್ ಮ್ಯಾಗ ಏನೋ ಮಾಡ್ತದೆ ನಮ್ಮ ಅಣ್ಣ ಮನಿಗನು. ಅವನೋಗಿ ನಮ್ಮ ಮಾವನು ಮನುಗನು ರೇಗಿಸ್ತಾಯಿದ್ರು, ಏನೋ ಮಚ್ಚ ಯಾಕೋ ಮದುವೆ ಬೇಕೇನೋ ಅಂತ. ನಿಮ್ಗೆ ಯಾವಾಗ ಅದೇ ಚಿಂತೆ, ಟೀ ಕುಡಿಯೋಕೆ ಹೋಗೋಣ ನಡೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೆ ವೆಂಕಟೇಶ್ವರ ಕಾಂಡಿಮೆಂಟ್ಸ್ ತಕ್ಕ ಟೀ ಅಂಗಡಿ ಇದೆ. ಇದು ಬಂದು ಬಸಾಪುರ ಗೇಟಾಗಿರೋದು. ನಮ್ಮ ಅಣ್ಣ ಹೋಗೋಷ್ಟೊತ್ತಿಗೆ ಏನೋ ಚಕ್ಲಿಗಳು ಏನೋ ಎತ್ಕೊಂಡು ತಿನ್ನೋಕೆ ನೋಡ್ತವನೆ. ನಮ್ಮ ಮಾವನಾದರೆ ಆ ಕಡೆ ಈ ಕಡೆ ನೋಡ್ತದ್ನು, ಯಾರನ್ನ ಬರ್ತಾವ್ರೋ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣ ಫುಲ್ ಖುಷಿನಾಗಿದ್ನು. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್